ಪ್ರಪ್ರಥಮವಾಗಿ ಚೈತನ್ಯ ಮಹಾಪ್ರಭು ಏನು ಲೀಲೆ ಮಾಡಿದ್ರು ಅಂದರೆ ಅವರು ಅವರ ಹೆಜ್ಜೆ ಗುರುತು ಅದನ್ನು ತೋರಿಸುವಂಥ ಒಂದು ಲೀಲೆ ಮಾಡ್ತಾರೆ. ಮಗು ಹೀಗೆ ಮಲ್ಕೊಂಡಿರುತ್ತೆ, ಅದೇ ತಂದೆ ತಾಯಿಗೆ ಕಾಣಲಿ ಅಂತ ಮಗು ಏನು ಮಾಡುತ್ತೆ, ಉಲ್ಟಾ ಮಲಗುತ್ತೆ, ಅಂದರೆ ಬೋರಲು ಬೀಳೋದು ಅಂತ ಹೇಳ್ತಾರೆ. ಬೋರಲು ಬಿದ್ದು ತನ್ನ ಹೆಜ್ಜೆ ಗುರುತನ್ನು ತನ್ನ ತಂದೆ ತಾಯಿಗಳಿಗೆ ತೋರ್ಸೋಕ್ಕೆ ಪ್ರಯತ್ನ ಪಡುತ್ತೆ. ಅಲ್ಲಿ ವಿಶೇಷವಾಗಿ ಆ ಹೆಜ್ಜೆ ಗುರುತಲ್ಲಿ ಏನಿದೆ ಅಂದರೆ ಧ್ವಜ ಇದೆ, ಚಕ್ರಾಯುಧ ಇದೆ, ಶಂಖ ಇದೆ, ಚಕ್ರ ಇದೆ, ಮೀನು ಇದೆ. ಅಷ್ಟೊತ್ತಿಗೆ ಶಚಿಮಾತಾ ಅದನ್ನು ಗಮನಿಸಿರಲ್ಲ, ಶಚಿಮಾತಾ ಅಥವಾ ಜಗನ್ನಾಥ ಮಿಶ್ರರು ಅದನ್ನು ಗಮನಿಸಿರಲ್ಲ. ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತಿನ ನಂತರ ಮಗು ಯಾವಾಗ ಓಡಾಡುತ್ತೋ ಅಲ್ಲಿ ನೋಡ್ತಾರೆ ಜಗನ್ನಾಥ ಮಿಶ್ರರು, ಈ ಪಾದ ಗುರುತಲ್ಲಿ ಏನೋ ವಿಶೇಷತೆ ಇದೆಯಲ್ಲ, ಏನಿದು ವಿಶೇಷತೆ ಅಂತ. ಯಾರದಿದು ಹೆಜ್ಜೆ ಗುರುತು, ಇಷ್ಟೆಲ್ಲ ಇದು ಲಕ್ಷಣಗಳು ಕಾಣ್ತವೆ. ಅವಾಗ ಗೊತ್ತಾಗುತ್ತೆ ಇದು ಕೃಷ್ಣ. ಹಾಗಾದರೆ ಕೃಷ್ಣ ನಮ್ಮ ಮನೆಗೆ ಬಂದು ಮಗುವಿನ ರೂಪದಲ್ಲಿ ಬಂದು ಇಲ್ಲೆಲ್ಲೋ ಎಲ್ಲ ಅಡ್ಡಾಡಿ ಹೋಗಿರ್ತಾನೆ, ಅವನ ಹೆಜ್ಜೆ ಗುರುತುಗಳು ಇದು ವಿಶೇಷವಾಗಿರತಕ್ಕ ಹೆಜ್ಜೆ ಗುರುತುಗಳು ಅನ್ನೋದು ಜಗನ್ನಾಥ ಮಿಶ್ರರಿಗೆ ಅನುಭವಕ್ಕೆ ಬರುತ್ತೆ. ಆದರೆ ಸ್ವಲ್ಪ ಹೊತ್ತಿಗೆ ಯಾವಾಗ ಶಚಿಮಾತಾ ನಮ್ಮ ನಿಮಾಯನ್ನು ಅವರಿಗೆ ಹಾಲುಣಿಸ್ಲಿಕ್ಕೆ ಮೇಲೆ ಎತ್ಕೋತಾರೋ ಆವಾಗ ಶಚಿಮಾತಾ ಆ ಹೆಜ್ಜೆ ಗುರುತುಗಳನ್ನು ಗಮನಿಸ್ತಾರೆ. ಅಂದರೆ ಅಲ್ಲಿ ಬಂದಿರೋದು ಕೃಷ್ಣನ ಹೆಜ್ಜೆ ಗುರುತುಗಳಲ್ಲ, ಇದು ನಮ್ಮ ಮಗುವಿದ್ದೇ ಹೆಜ್ಜೆ ಗುರುತು ಅನ್ನೋ ವಿಷಯ ಅವರಿಗೆ ತಿಳಿಯುತ್ತೆ. ಅಷ್ಟೊತ್ತಿಗೆ ಅವರು ಜಗನ್ನಾಥ ಮಿಶ್ರರನ್ನು ಕರೀತಾರೆ. ಅವರು ಬಂದು ನೋಡ್ತಾರೆ, ಓ ಇದು ಏನೋ ಒಂದು ವಿಶೇಷವಾದಂಥ ಸಂದರ್ಭ. ಏನು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಟೈಮ್ ವೇಸ್ಟ್ ಮಾಡಲ್ಲ, ಕೂಡಲೇ ನೀಲಾಂಬರ ಚಕ್ರವರ್ತಿ ಅವರನ್ನು ಕರೆ ಮಾಡ್ತಾರೆ. ತುಂಬ ರಹಸ್ಯವಾಗಿರ್ತಾರೆ ಈ ವಿಷಯವನ್ನು. ನೀಲಾಂಬರ ಚಕ್ರವರ್ತಿ ಅವರನ್ನು ಅಲ್ಲಿಗೆ ಬರ ಹೇಳ್ತಾರೆ. ನೀಲಾಂಬರ ಚಕ್ರವರ್ತಿಯವರು ಬರ್ತಾರೆ. ಅವ್ರು ಹೇಳ್ತಾರೆ, ನಾನು ಈ ಜ್ಯೋತಿಷ್ಯ ನೋಡಿದಾಗಲೇ ನನಗೆಲ್ಲ ಈ ವಿಷಯಗಳು ಗೊತ್ತಾಗಿತ್ತು. ಈ ಮಗು ಏನು ಸಾಮಾನ್ಯವಾದಂಥ ಮಗು ಅಲ್ಲ. ಅನಂತರ ಅವರು ಹೇಳ್ತಾರೆ ಜಗನ್ನಾಥ ಮಿಶ್ರರಿಗೆ, ಈ ರೀತಿ ಎಲ್ಲ ಹೇಳಿದಾಗ ಜಗನ್ನಾಥ ಮಿಶ್ರರಿಗೆ ಶಚಿಮಾತೆಗೆ ತುಂಬಾ ಖುಷಿ ಆಗುತ್ತೆ. ಅವರಿಗೆ ಖುಷಿ ಆಗಿಬಿಟ್ಟು ಇನ್ನು ಮುಂದೇನು ಮಾಡೋದು ಅಂತ. ಅವಾಗ ನೀಲಾಂಬರ ಚಕ್ರವರ್ತಿಯವರು ಹೇಳ್ತಾರೆ, ನನಗೆ ಈಗಲೇ ಈ ಮಗುವಿಗೆ ನಾಮಕರಣ ಮಾಡಬೇಕು ಅನ್ನೋ ಇಚ್ಛೆ ಆಗಿದೆ, ಅದರಿಂದ ನೀವು ಅದಕ್ಕೊಂದು ದೊಡ್ಡ ಹಬ್ಬವನ್ನು ಏರ್ಪಡಿಸಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅಲ್ಲಿ ನಿಮಾಯಿ ಬೇರೆ ಯಾರೂ ಅಲ್ಲ, ದೇವೋತ್ತಮ ಪರಮಪುರುಷ. ನಾವು ನೋಡ್ತೀವಿ ಯಾವಾಗ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಜನ್ಮ ಆಗುತ್ತೋ ರಾತ್ರಿ ಹೊತ್ತಲ್ಲೇ ಆಗಿರುತ್ತೆ. ಆದರೆ ನೆಕ್ಸ್ಟ್ ಡೇ ಏನಾಗುತ್ತೆ, ನಂದೋತ್ಸವ ಅಂತ ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಆಗುತ್ತೆ. ಅನಂತರ ಶಚಿಮಾತೆ ಮತ್ತು ಜಗನ್ನಾಥ ಮಿಶ್ರರಿಗೂ ಖಂಡಿತ ಅವರು ಅಂದ್ಕೋತಾರೆ, ಇದು ತುಂಬ ಚೆನ್ನಾಗಿ ನಡಿಬೇಕು, ನಮ್ಮ ಮಗನ ನಾಮಕರಣ ತುಂಬ ಅದ್ಭುತವಾಗಿ ನಡೀಬೇಕು. ಏನು ಮಾಡ್ತಾರೆ, ಎಲ್ಲ ಶ್ರೇಷ್ಠ ಬ್ರಾಹ್ಮಣರಿಗೆ ಕರೆ ಮಾಡ್ತಾರೆ, ಈ ದಿವಸ ನಮ್ಮ ಮಗುವಿನ ನಾಮಕರಣ ಇದೆ ಬನ್ನಿ ಅಂತ. ಎಲ್ಲ ಬ್ರಾಹ್ಮಣರು ಬರ್ತಾರೆ, ವಿಶೇಷವಾಗಿ ಬ್ರಾಹ್ಮಣರು ಬ್ರಾಹ್ಮಣರ ಪತ್ನಿಯರ ಜೊತೆಗೂಡಿ ಬರ್ತಾರೆ. ಅಲ್ಲಿ ದೊಡ್ಡ ಹಬ್ಬ ಅಲ್ಲಿ ನಡೆಯುತ್ತೆ. ಅನಂತರ ಒಂದೊಂದೇ ಆಗಿ ಹೇಳ್ತಾರೆ ನೀಲಾಂಬರ ಚಕ್ರವರ್ತಿಯವರು, ಈ ಮಗು ಇನ್ನು ಮುಂದೆ ಈ ಇಡೀ ವಿಶ್ವದ ರಕ್ಷಕನಾಗ್ತಾನೆ, ಅದರಿಂದ ಈ ಮಗುವಿಗೆ ವಿಶ್ವಂಭರ ಅಂತ ನಾಮಕರಣ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ಥರ ರಕ್ಷಕನಾದರೂ ಚೈತನ್ಯ ಮಹಾಪ್ರಭು ನಮ್ಗೆಲ್ರಿಗೂ ಗೊತ್ತಿದೆ. ಈ ಯುಗಕ್ಕೆ ಯುಗ ಧರ್ಮ ಏನಿದೆ ಅಂದರೆ ಹರಿನಾಮ ಸಂಕೀರ್ತನೆ. ಆ ಹರಿನಾಮ ಸಂಕೀರ್ತನೆ ಚಳುವಳಿಯನ್ನೇ ಚೈತನ್ಯ ಮಹಾಪ್ರಭು ಪ್ರಾರಂಭಿಸಿದ್ರು. ಇದರಿಂದ ನಮ್ಮೆಲ್ಲರ ಉದ್ಧಾರ ಮಾಡ್ತಾ ಇದ್ದಾರೆ. ಇನ್ನೂ ಅವರ ಅದೆಷ್ಟು ಅನುಯಾಯಿಗಳು ಅವರಿಂದಾಗಿ ಈ ಜಗತ್ತು ಉದ್ಧಾರ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಆ ಕ್ಷಣದಲ್ಲಿ ಅಲ್ಲಿ ವಿಶ್ವಂಬರ ಅನ್ನೋ ನಾಮಕರಣ ಆ ಮಗುವಿಗೆ ಆಗುತ್ತೆ.